ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಬ್ಬಳಿ ಕಟ್ಟೆಯಲ್ಲಿ ಅರ್ಜುನನ ಪುತ್ಥಳಿ ಉದ್ಘಾಟನೆಗೊಂಡಿದೆ. ಅಂಬಾರಿ ಹೊರುವ ರೀತಿ ಸಿಂಗಾರಗೊಂಡಿರುವಂತಹ ಪುತ್ಥಳಿ ಇದು. ಅರ್ಚಕರಿಂದ ವೇದಘೋಷ ಹಾಗೂ ಮಂತ್ರದ ಮೂಲಕ ಪೂಜೆ ಕೂಡ ನಡೆಯಿತು. ಈಶ್ವರ್ ಖಂಡ್ರೆ ಹಾಗೂ ಕೃಷ್ಣ ಭೈರೇಗೌಡರು ಲೋಕಾರ್ಪಣೆಗೊಳಿಸಿದ್ರು. 1.5 ವರ್ಷದ ಬಳಿಕ ಪುತ್ಥಳಿಯನ್ನ ಉದ್ಘಾಟಿಸಿದ್ದಾರೆ ಸಚಿವರು. ನೀವು ಕೂಡ ನೋಡ್ತಾ ಇದ್ದೀರಾ, ಒಂದು ಸುಂದರವಾದ ಪುತ್ಥಳಿ, ಅಂಬಾರಿ ಹೊರುವಂತಹ ರೀತಿ ಸಿಂಗಾರಗೊಂಡಿರುವಂತಹ ಪುತ್ಥಳಿ ಇದು. ಪೂಜಾ ಕಾರ್ಯದಲ್ಲಿ ಈಶ್ವರ್ ಖಂಡ್ರೆ ಹಾಗೆ ಕೃಷ್ಣ ಭೈರೇಗೌಡರು, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಪುತ್ಥಳಿ ನಿರ್ಮಾಣವಾದ 1.5 ವರ್ಷದ ನಂತರ ಪುತ್ಥಳಿಯನ್ನ ಉದ್ಘಾಟಿಸಿದ್ದಾರೆ ಸಚಿವರು. ಇನ್ನು ಪುತ್ಥಳಿ ಉದ್ಘಾಟನೆಗೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಗೈರಾಗಿದ್ರು. ಅಂದರೆ ಸಾಕಷ್ಟು ವರ್ಷಗಳ ಕಾಲ ದಸರಾದಲ್ಲಿ ಭಾಗಿಯಾಗಿದ್ದಂತಹ ಅರ್ಜುನ, ಅಂಬಾರಿಯನ್ನು ಹೊತ್ತಿದಂತಹ ಅರ್ಜುನ ಕಾಡಾನೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ವೇಳೆ ಆತ ಮೃತಪಡ್ತಾನೆ. ಹೀಗಾಗಿ ಅರ್ಜುನನ ನೆನಪಿಗಾಗಿ ಒಂದು ಭವ್ಯವಾದ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಪುತ್ಥಳಿ ನಿರ್ಮಾಣವಾದ 1.5 ವರ್ಷದ ಬಳಿಕ ಉದ್ಘಾಟನೆಗೊಂಡಿದೆ. ಅಂಬಾರಿ ಹೊರುವಂತಹ ರೀತಿ ಸಿಂಗಾರಗೊಂಡಿದೆ ಪುತ್ಥಳಿ. ಅರ್ಚಕರು ವೇದ ಘೋಷವನ್ನ ಮಾಡಿದ್ರು, ಹಾಗೆ ಮಂತ್ರದ ಮೂಲಕ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಕೃಷ್ಣ ಭೈರೇಗೌಡರು, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಶಿವಲಿಂಗೇಗೌಡರು, ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಆ ಸುಂದರವಾದ ಪುತ್ಥಳಿಯನ್ನ. ಹಾಗೆಯೇ ನಮ್ಮ ಹಾಸನದ ಲೋಕಸಭಾ ಹಾಗೆಯೇ ನಮ್ಮ ಜಿಲ್ಲೆಯ ಡಿಸಿ ಮೇಡಮ್ ಹಾಗೆಯೇ ಸ್ಮಾರಕ ಲೋಕಾರ್ಪಣೆ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರು, ಮಾನ್ಯ ಸಚಿವರು